ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಯಾದಗಿರಿ ಜಿಲ್ಲೆಗೆ ಬಂದ್ರೆ ಅಧಿಕಾರಿಗಳು ಕಳ್ಕೊಂತೀವಿ ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ಜಿಲ್ಲೆಗೆ ಸಚಿವರು ಬರ್ತಾ ಇಲ್ಲ, ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ ಅನ್ನೋ ಮಾತಾಡುಗಳು ತಮ್ಮ ಮಂತ್ರಿಗೆ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ಅಧಿಕಾರದ ವಯಸ್ಸಿಂದ ಇವತ್ತು ಯಾರೊಬ್ಬರು ಜಿಲ್ಲಾ ಮಂತ್ರಿಗಳು ಶರಣಪ್ಪ ದರ್ಶನಾಪುರ ಅವರು ಇವತ್ತು ತಾವೆಲ್ಲರೂ ನೋಡಿ ಅವರು ಕೇವಲ ಶಾಪುರ ಮಾತ್ರ ಸೀಮಿತ ಆಗಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಇವತ್ತು ನೆರೆಹಾನಿ ಆಯ್ತು, ಬೆಳೆ ನಷ್ಟ ಆಯ್ತು, ಈ ಭಾಗದ ರೈತರು ಇವತ್ತು ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಜಿಲ್ಲಾ ಮಂತ್ರಿಗಳು ಬಂದು ಶಾಪುರನ್ನು ಬಿಟ್ಟು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೊಂದು ಹಳ್ಳಿಗಳಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದಾರ. ನೀವ್ ಹೇಳ್ರಿ, ಯಾವೊಬ್ಬ ಮಂತ್ರಿಗಳು ಬರಲಿಲ್ಲ, ಅಂತವರಿಗೆ ತಾವು ತಿರಸ್ಕಾರವನ್ನು ಮಾಡಬೇಕಾಗಿದೆ. ನನ್ನ ಸೋದರಂತ ರಾಜೀವ್ ಅವರು ಜಿಲ್ಲಾ ಮಂತ್ರಿ ಇದ್ದಂತ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ವಿಚಾರ ಕೂಡ ತಮಗೆಲ್ಲ ಕೂಡ ಗೊತ್ತಿರೋ ಕಾರಣ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಾದಗಿರಿ ಜಿಲ್ಲೆ ಇವತ್ತು ಬದಲಾವಣೆಗಳು ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಜಿಲ್ಲಾ ಮಂತ್ರಿಗಳು ಶಾಪೂರ್ ತಾಲೂಕಿನಲ್ಲಿ ಮುದುರ್ಗಿ ಬಳಿಯಲ್ಲಿ ಯಾದಗಿರಿ ತಾಲೂಕಿನಲ್ಲಿ ಹೊರನಹಳ್ಳಿ ಹಳ್ಳಿಯಲ್ಲಿ ವಾಲ್ಮೀಕಿ ಸಮುದಾಯದ ಜನರು 6 ಜನರು ಅವರು ಆಕ್ಸಿಡೆಂಟ್ಗಳಾಗಿ ತೀರ್ಕೊಂಡಾದ್ರಗಳ ಅವರು ಕೂಡ ಇವತ್ತು ಸ್ಪಂದನೆಯನ್ನು ಕೊಡಲಾರದಂತೆ ಅವರು ಕೂಡ ಹೋಗಿ ಸಾಂತ್ವನ ಹೇಳದಂತೆ ಮಂತ್ರಿಗಳು ಇವತ್ತು ಶಾಪುರನ್ನು ಬಿಟ್ಟು ಬರ್ತಾ ಇಲ್ಲ. ಯಾವ ರೀತಿ ವಾಲ್ಮೀಕಿ ಜನಾಂಗದ 6 ಮಂದಿ ತೀರ್ಕೊಂಡಾದ್ರಗಳ ಅವ್ರಿಗೆ ಸ್ವಾಂತನ ಕೂಡ ಹೇಳಿಲ್ಲ ಅನ್ನಂತ ಮಾತನ್ನು ಕೂಡ ನಾವು ನೆನಪು ಮಾಡಿಕೊಳ್ತೇವೆ. ನಾರಾಯಣಪುರ ಜಲಾಶಯ ವಿಚಾರದಲ್ಲಿ ನನ್ನ ಸೋದರ ಸನ್ಮಾನ್ಯ ರಾಜೀವ್ ನಿರಂತರ ಹೋರಾಟ ನಾರಾಯಣಪುರ ಜಲಾಶಯ ವಿಚಾರದಲ್ಲಿ ನಿರಂತರವಾಗಿ ಹೋರಾಟ ನೋಡಿ ಈ ಭಾಗದ ಜನರಿಗೆ ನೀರು ಬಿಡಿಸಬೇಕು ಅನ್ನೋ ಕಾರಣದಿಂದ ಸರ್ಕಾರ ಒಂದು ರೀತಿ ತೀರ್ಮಾನ ತಗೊಂಡ್ರು. ಈ ಭಾಗದ ನಾರಾಯಣಪುರ ಜಲಾಶಯದಿಂದ ನೀರು ಬಿಡಲ್ಲ ಅನ್ನೋ ತೀರ್ಮಾನ ತಗೊಂಡ್ರು. ನಮ್ಮ ಸೋದರಂತ ರಾಜೀವ್ ಅವರ ಹೋರಾಟದಿಂದ ನಾರಾಯಣಪುರ ಜಲಾಶಯದ ನೀರನ್ನು ಕೊಡಿಸುವಂತ ಕೆಲಸ ಅದಕ್ಕೋಸ್ಕರ ಹೈಕೋರ್ಟ್ ಹೇಳಿರೋ ಕಾರಣ ಇವತ್ತು ಈ ರೀತಿ ಮಾಡುವಂತ ಕೆಲಸವನ್ನು ಮಾಡಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಯಾವುದೊಂದು ಅಭಿವೃದ್ಧಿ ಸನ್ಮಾನ್ಯ ಯಡಿಯೂರಪ್ಪ ಇದ್ದಂತ ಟೈಮಲ್ಲಿ, ರಾಜೀವ್ ಇದ್ದಂತ ಟೈಮಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ, ಕೆರೆಗಳ ಕೆಲಸಗಳು ಆಗಿದೆ. ಅದಕ್ಕೋಸ್ಕರವಾಗಿ ಪಿಯುಸಿ ಫಲಿತಾಂಶಗಳನ್ನು ನೋಡ್ತೇವೆ. ಯಾದಗಿರಿ ಜಿಲ್ಲೆ ಕೊನೆಯ ಜಿಲ್ಲೆ ಆಗಿದೆ ಪಿಯುಸಿ ಪರೀಕ್ಷೆ ಫಲಿತಾಂಶದಲ್ಲಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಿಷಯಗಳನ್ನು ತಗೊಂಡು ಭಾರತೀಯ ಜನತಾ ಪಾರ್ಟಿ 2028ರಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಅಧಿಕಾರಕ್ಕೆ ಬರಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಜನಾಕ್ರೋಶ ಸಮಾವೇಶ ಮಾಡ್ತಾ ಇದ್ವಿ. ಜನರಿಗೆ ಬೆಲೆ ಜಾಸ್ತಿ ಆಗಿದೆ. 50 ದಿವಸಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದೆ. ಅದಕ್ಕೋಸ್ಕರವಾಗಿ ಅವಕಾಶವನ್ನು ನೀವೆಲ್ಲರೂ ಕೂಡ ಮಾಡಿಕೊಟ್ಟಿರೋ ಕಾರಣ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ. ಇವತ್ತು ಕಾಶ್ಮೀರದಲ್ಲಿ ಏನು ಹತ್ತತ್ರ 31 ಜನರು ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ 3 ಮಂದಿಯನ್ನು ತೀರ್ಕೊಂಡೋಗಿದ್ರು. ಇವತ್ತು ಸುಮಾರು 30 ಜನರ ಪರವಾಗಿ ಸಾಂತ್ವನ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಹೇಳ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳು, ನಿನ್ನೆ ದಿನ ಜಮ್ಮು ಕಾಶ್ಮೀರದ ಪಹಲ್ಗಾಮಿನಲ್ಲಿ ಒಂದು ದುರ್ಘಟನೆ ನಡೆದಿದೆ. ಅಲ್ಲಿನ ಉಗ್ರಗಾಮಿಗಳ ಗುಂಡಿಗೆ 28ಕ್ಕೂ ಹೆಚ್ಚು ನಮ್ಮ ಭಾರತೀಯರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿದೆ. ಏನು ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೋಸ್ಕರ ಹೋಗಿದ್ದಂತ ದೇಶದ ಮೂಲೆ ಮೂಲೆಗಳಿಂದ ಬಂದಂತ ಪ್ರವಾಸಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಬಹುಶಃ ಪಾಕಿಸ್ತಾನದ ಭಾಗದಿಂದ ನುಸುಳಿ ಬಂದಂತ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡಿನ ಸುರಿಮಳೆ ಸುರಿಸಿದಂತಹ ಸಂದರ್ಭದಲ್ಲಿ 28ಕ್ಕೂ ಹೆಚ್ಚು ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಏನು ಜಮ್ಮು ಕಾಶ್ಮೀರದಲ್ಲಿ ಕಳೆದ ಹಲವಾರು ದಶಕಗಳಿಂದ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಉಗ್ರಗಾಮಿಗಳಿಗೆ ಒಂದು ರೀತಿ ಸ್ವರ್ಗದ ಇತ್ತು, ಸ್ವರ್ಗ ಆಗಿತ್ತು ಕಾಶ್ಮೀರದಲ್ಲಿ ಉಗ್ರಗಾಮಿಗಳಿಗೆ. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಬಂದ ನಂತರದಲ್ಲಿ ಯಾವ ಕಾಶ್ಮೀರ ಉಗ್ರಗಾಮಿಗಳಿಗೆ ಒಂದು ಸ್ವರ್ಗ ತರ ಆಗಿತ್ತೋ ಅದಕ್ಕೆ ಕಾರಣ ಆಗಿದ್ದು ಆರ್ಟಿಕಲ್ 370 ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರ ಒಂದು ದಿಟ್ಟ
ನಾಯಕತ್ವದ ಕಾರಣ ಅಲ್ಲಿದ್ದಂತ ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು. ಅದಾದ ನಂತರದಲ್ಲಿ ಯಾವ ಕಾಶ್ಮೀರದಲ್ಲಿ ಸಾವಿರಾರು ಯೋಧರ ಹತ್ಯೆ ಆಗಿತ್ತು, ಆ ಯೋಧರ ಹತ್ಯೆಗೆ ಕಾರಣ ಆಗಿದ್ದಂತ ಆರ್ಟಿಕಲ್ 370 ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ತೆಗೆದು ಹಾಕಿದಂತ ಸಂದರ್ಭದಲ್ಲಿ ನಿಧಾನವಾಗಿ ಅಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇತ್ತು. ಬಹಳ ಶಾಂತಿ ನೆಲೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಹತೋಟಿಗೆ ಬಂದಂತ ಸಂದರ್ಭದಲ್ಲಿ ವಕ್ರದೃಷ್ಟಿಗೆ ಕಾರಣ ಆಗಿರುತ್ತೆ. ಉಗ್ರಗಾಮಿಗಳಲ್ಲಿ ಹೇಗಾದ್ರೂ ಮಾಡಿ ಅಲ್ಲಿರ್ತಕ್ಕಂಥ ಶಾಂತಿನ ಕದಡ್ತಕ್ಕಂಥ ಕೆಲಸ ಮಾಡಬೇಕು. ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬಾರ್ದು, ಯಾರೇ ಪ್ರವಾಸಿಗರು ಬರಬಾರ್ದು, ಈ ರೀತಿ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಪ್ರವಾಸಿಗಳ ಮೇಲೆ ಏನು ಗುಂಡಿನ ಸುರಿಮಳೆ ಮಾಡಿ 28ಕ್ಕೂ ಹೆಚ್ಚು ನಮ್ಮ ಭಾರತೀಯ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆಯೇ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಏನಲ್ಲಿ ರಕ್ತದೋಕಳಿ ಆಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಉಗ್ರಗಾಮಿಗಳನ್ನ ಅವ್ರು ಎಲ್ಲೇ ಅಡಗಿ ಕೂತಿರ್ಲಿ, ಯಾವುದೇ ಸಂಸ್ಥೆ ಉಗ್ರಗಾಮಿ ಸಂಸ್ಥೆಗಳಾಗಲಿ ಅವರನ್ನ ಎಲ್ಲೇ ಇದ್ರೂ ಕೂಡ ಇವತ್ತು ಹುಡುಕಿ ಆ ಒಂದು ಟೆರರಿಸ್ಟ್ ಸಂಘಟನೆಗಳೇನಿದ್ದಾವೆ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸನ ಮಾಡ್ತಾರೆ. ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಮಟ್ಟ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿಯವರು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿದೆ. ಆದ್ರೆ ಒಂದು ಅಂಶ ನಾವು ಗಮನಿಸಬೇಕು. ಅಲ್ಲಿ ಉಗ್ರಗಾಮಿಗಳು ಗುಂಡಾಗ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಪ್ರವಾಸಿಗರೇನಿದ್ರು ಅವ್ರ ಹತ್ರ ಹೋಗಿ ಅವ್ರು ಹಿಂದೂನ ಅಥವಾ ಇನ್ಯಾ ಮುಸಲ್ಮಾನರ ಅಂತ ಹೇಳಿ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಲ್ಲಿ ಹಿಂದೂ ಹೌದು ಅಲ್ಲ ಅಂತೇಳಿ ನೋಡ್ಕೊಂಡು ಹಿಂದೂ ಅಂತೇಳಿ ಗೊತ್ತಾದ್ಮೇಲೆ ಅವ್ರಿಗೆ ಗುಂಡನ ಹಾಸಿಬಿಟ್ಟು ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಯಾಕೆ ಅಂಶ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಾತಿ ಮಧ್ಯೆ ವಿಷ ಬೀಜ ಬಿತ್ತಕ್ಕಂಥದ್ದು ಒಂದ್ ಕಡೆ, ನಾವೆಲ್ಲರೂ ಸಹ ಹಿಂದೂಗಳು ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು. ನಾವು ಹಿಂದೂಗಳೆಲ್ಲ ಕೂಡ ಒಂದಾಗಿರ್ಬೇಕು. ಇಂಥ ಏನೇ ಕಷ್ಟದ ಸಂದರ್ಭದಲ್ಲಿ, ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಎಲ್ಲ ಇವತ್ತು ದೇಶದ ಆಡಳಿತ ಚುಕ್ಕಾಣಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿದೆ. ನರೇಂದ್ರ ಮೋದಿಜಿ ಅಂತಕ್ಕಂಥ ದಿಟ್ಟ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನ ಕೊಡ್ತಕ್ಕಂಥ ಶಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗಿದೆ, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರಿಗಿದೆ. ಅದನ್ನು ನಾವು ಸಂದರ್ಭ ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾ, ನಿನ್ನೆ ಏನು 28 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ನಮ್ಮ ಕರ್ನಾಟಕದಿಂದ, ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಮಂಜುನಾಥ್ ಪಾಪ ದಂಪತಿಗಳು ಹೋಗಿದ್ರು. ಅವರ ಪಾಪ ಮಂಜುನಾಥ್ ಕೂಡ ಅವನ ಹತ್ಯೆನೂ ಕೂಡ ಆಗಿದೆ. ಅದೇ ರೀತಿ ಬೆಂಗಳೂರಿನ ಭರತ್ ಭೂಷಣ್ ಅಂತಕ್ಕಂಥ ಅವನ ಹತ್ಯೆನೂ ಕೂಡ ಆಗಿದೆ. ಈ ರೀತಿ 28ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ನಾನು ಕೂಡ ಬೆಳಗ್ಗೆ ಎಲ್ರಿಗೂ ಕೂಡ ತಿಳಿಸಿದೆ, ಯಾರು ಕೂಡ ತಪ್ಪು ತಿಳ್ಕೋಬೇಡಿ. ಇವತ್ತೆಲ್ಲೂ ಕೂಡ ನಾವು ಬಿಜೆಪಿ ನಮ್ಮ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಎಲ್ಲೂ ಕೂಡ ಮೆರವಣಿಗೆ ಮಾಡಬಾರ್ದು, ಹಾರ ತುರಾಯಿಗಳನ್ನ ಬಳಸಬಾರ್ದು, ಎಲ್ಲೂ ಕೂಡ ಪಟಾಕಿ ಸಿಡಿಸಬಾರ್ದು ಅಂತ ಹೇಳಿ ಬೆಳಗ್ಗೆನೆ ಎಲ್ಲರೂ ಕೂಡ ತಿಳಿಸಿದ್ವಿ. ಅದ್ರ ಕಾರಣ ಇಷ್ಟೇನೆ. ಯಾಕಂದ್ರೆ ಇಡೀ ದೇಶ ಇವತ್ತು ಶೋಕಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಹಾಗಾಗಿ ನೀವು ಯಾರು ಕೂಡ ಹಾರ ತುರಾಯಿಗಳು ಬೇಡ ಅಂತೇಳಿ ಇವತ್ತು ಬೆಳಗ್ಗೆ ನಿಮ್ಮೆಲ್ಲರೂ ಕೂಡ ತಿಳಿಸಿರ್ತಕ್ಕಂಥದ್ದು. ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. 1 ನಿಮಿಷಗಳ ಕಾಲ ಮೌನವನ್ನ ಆಚರಣೆ ಮಾಡಿ ಆ ಒಂದು ಏನು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ನಮ್ಮ ಭಾರತೀಯರೇನಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ನೋವನ್ನ ಭರಿಸ್ತಕ್ಕಂಥ ಶಕ್ತಿ ಆ ಕುಟುಂಬಗಳಿಗೆ ಭಗವಂತ ಕೊಡ್ಲಿ ಅಂತ ಹೇಳಿ 1 ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಮೌನವನ್ನು ಆಚರಣೆ ಮಾಡೋಣ.
ಸುಬ್ಬಣ್ಣ. ओम शांति। बोलो भारत माता की, बोलो भारत माता की, ಭಾರತೀಯ ಜನತಾ ಪಕ್ಷಕ್ಕೆ, ರಕ್ತ ಪಿಪಾಸಿ ಭಯೋತ್ಪಾದಕರಿಗೆ, ಕಾಶ್ಮೀರದಲ್ಲಿ 28 ಜನ ಹಿಂದೂಗಳ ರಕ್ತದೋಕುಳಿ ಮಾಡಿದಂತ ಭಯೋತ್ಪಾದಕ ರಾಕ್ಷಸಿ ಭಯೋತ್ಪಾದಕರಿಗೆ, ರಕ್ತ ಪಿಪಾಸಿ ಭಯೋತ್ಪಾದಕರಿಗೆ, ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾಕ್ಕೆ, ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾಕ್ಕೆ. ಈಗ ನಮ್ಮ ಸುರಪುರದ ಮಾಜಿ ಸಚಿವರು ಮತ್ತೆ ನಮ್ಮ ಮಾಜಿ ಶಾಸಕರು ಆಗಿರುವಂತ ಶ್ರೀಯುತ ರಾಜುಗೌಡರು ಮಾತಾಡ್ತಾರೆ. ಹಾಗೇನೇ ಇರಿ, ಈ ಅಲ್ಲಿ ಭಯೋತ್ಪಾದಕರನ್ನ ಹೆಂಗೆ ನಾವು ಬೇಟೆ ಆಡಬೇಕಾಗಿದೆ, ಈ ಸಣ್ಣ ಬಿಸಿಲಿಗೆ ನಾವೆಲ್ಲರೂ ಕೂಡ ಎದುರಬೇಕಾಗಿಲ್ಲ. ಸ್ವಲ್ಪ ಗಂಭೀರವಾಗಿ ಅಲ್ಲಿ ಎಲ್ಲರೂ ನಿಂತ್ಕೊಂಡಿದ್ದೀರಾ, ಸ್ವಲ್ಪ ನಿಂತ್ಕೊಳ್ಳಿ. ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಏನಿದೆಯಲ್ಲ, ಈ ಭಯೋತ್ಪಾದಕರಿಗೂ ಮತ್ತು ಈ ಸರ್ಕಾರಕ್ಕೂ ಏನೇನು ವ್ಯತ್ಯಾಸ ಇಲ್ಲ. ಭಯೋತ್ಪಾದಕರು ಯಾಕೆ ಬೆಳೀತಾ ಇದ್ದಾರೆ? ಈ ಕರ್ನಾಟಕ ರಾಜ್ಯದಲ್ಲಿ ಇದೆಯಲ್ಲ, ಈ ತರ ಸರ್ಕಾರದಿಂದ ಭಯೋತ್ಪಾದಕರು ಬೆಳೀತಾ ಇರೋದು. ನಿಜನಾ ಸುಳ್ಳ? ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಈ ತರದವ್ರಿಗೆ ಬೆಂಬಲಿಸೋದನ್ನ ಕೈ ಬಿಡಬೇಕು. ಹಂಗಾದಾಗ ಮಾತ್ರ ಭಯೋತ್ಪಾದಕರನ್ನ ಮಟ್ಟ ಹಾಕಬಹುದು. ಆದ್ರಿಂದ ನಮ್ಮ ಈಗ ರಾಜುಗೌಡರು ಮಾತಾಡ್ತಾರೆ, ಯಾರು ಕೂಡ ಕದಲಬಾರದು. बोलो भारत माता की, बोलो भारत माता की. ಈ ಒಂದು ಜನಾಕ್ರೋಶ ಯಾತ್ರೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಹಿರಿಯ ಸಹೋದರರಾದಂಥ ವಿಜೇಂದ್ರಣ್ಣ ಅವರೇ, ಇನ್ನೊಬ್ಬ ಹಿರಿಯ ಸಹೋದರರಾದಂಥ ಶ್ರೀರಾಮುಲು ಅಣ್ಣ ಅವರೇ, ಇನ್ನೊಬ್ಬ ಹಿರಿಯ ಸಹೋದರರಾದಂಥ ಚಲವಾದಿ ನಾರಾಯಣಸ್ವಾಮಿ ಅಣ್ಣವರೇ, ಮತ್ತು ಈಗ ತಾನೇ ಮಾತಾಡ್ತಾ ರವಿ ಅಣ್ಣವರೇ, ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರೇ, ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತ ಸಹೋದರಂತ ಅಮಿತ್ ರೆಡ್ಡಿ ಅವರೇ, ಮತ್ತು ಆತ್ಮೀಯರಂತ ಮಹೇಶ್ ಪಾಟೀಲ್ ಅವರೇ, ಮತ್ತು ಮಹೇಶ್ ರೆಡ್ಡಿ ಅವರೇ, ಮತ್ತು ರಾಜನಗೌಡ ಮುದ್ದ ಅವರೇ, ಮತ್ತು ನನ್ನ ಹಿರಿಯ ಸೋದರರಾದಂಥ ದೊಡ್ಡನಗೌಡ ಪಾಟೀಲ್ ಅವರೇ, ಕುಷ್ಟಗಿ ಅವರೇ, ಹಾಗೂ ಇನ್ನು ಉಳಿದಂತ ವೇದಿಕೆ ಮೇಲೆ ದಯವಿಟ್ಟು ಅವರಿವರು ಅನ್ಯತಾ ಭಾವಿಸಬಾರ್ದು. ಲಲಿತಕ್ಕ ಆದಿಯಾಗಿ ಡಾಕ್ಟರ್ ಶರಣಗೋಪಾಲ್ ರೆಡ್ಡಿ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರೇ, ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ. ಯಾಕಂದ್ರೆ ನಿಮ್ಗೆಲ್ಲ ಬಿಸಿಲ ನಿಂದಿಸಿ ನಾವು ಇಲ್ಲಿ ಮಾತಾಡಕತ್ತೀವಿ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಏನ್ ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನಿನ್ನೆ ಸಾಯಂಕಾಲ ಟಿವಿ ನೋಡಿದ ಮೇಲಿಂದ ಮೈಯನ್ ರಕ್ತ ಕುದಿಯಕತ್ಬಿಟ್ಟ. ಏನಪ್ಪ ಕಾಶ್ಮೀರದಲ್ಲಿ ನಮ್ಮ ಜನರ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ರಲ್ಲ, ಅದನ್ನು ಕೇಳಿ ನೀನ್ ಹಿಂದೂನಾ ನೀನ್ ಮುಸ್ಲಿಮಾನ ಕೇಳಿ ಗುಂಡು ಹಾರಿಸಿದ್ರಂತೆ. ಅದ್ರಾಗ ಒಬ್ಬ ತಾಯಿ ನಮ್ಮ ಕರ್ನಾಟಕದಾಗಿ ಮಾತಾಡಿದ್ರು, ನನಗೂ ಹೊಡಿ ಅಂತ ಹೇಳಿ ನನ್ನ ಮಗನಿಗೆ ಇಲ್ಲ ಜಾಕರ್ ಮೋದಿಕೋ ಬೋಲು ಅಂತ ಹೇಳಿದ್ರಂತೆ. ನಾ ಮೋದಿ ಸಾಹೇಬ್ರಿಗೆ, ಅಮಿತ್ ಶಾ ಸಾಹೇಬ್ರಿಗೆ ನಾ ರಿಕ್ವೆಸ್ಟ್ ಮಾಡ್ತೀವಿ, ಏನಪ್ಪಾ ಅಂತಂದ್ರೆ, ಸಾಹೇಬ್ರೆ ನೀವು ಅಧಿಕಾರಕ್ಕೆ ಬಂದ ಮೇಲಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಲ್ಲ ಹಿಂದೂಗಳು. ಆದ್ರೂ ಇಂಥ ಘಟನೆಗಳು ಆಗ್ತಿದಾವೆ. ಈ ಘಟನೆಯನ್ನ ನೀವೇ ಬಹಳ ಗೊತ್ತಿದೆ. ಯಾಕಂತಂದ್ರೆ ನಿನ್ನೆ ತಕ್ಷಣ
ಎಲ್ಲಾ ಸಭೆಗಳನ್ನು ಕ್ಯಾನ್ಸಲ್ ಮಾಡಿ ತಾವು ಭಾರತಕ್ಕೆ ವಾಪಸ್ ಬರ್ತಿದ್ರಿ. ಅಮಿತ್ ಶಾ ಸರ್ನ ಕಾಶ್ಮೀರಕ್ಕೆ ಕಳಿಸಿರಿ. ಇವತ್ತು ಅಮಿತ್ ಶಾ ಸಾಹೇಬರು ಹೋಗಿ ಅಲ್ಲಿ ಬಂದಾರ ಅಂದ ಮೇಲೆ ಉಗ್ರರಿಗೆ ಅಂತರೂ ಚಟ್ಟ ಕಟ್ಟೆ ಕಟ್ಟಾರ. ನನ್ನ ಮಕ್ಕಳಿಗೆ ಅಂತೂ ಬಿಡಬಾರ್ದು. ಸುರ್ಪುರ್ ಭಾಷೆ ನಮಗ್ ಬರಕತ್ತದ ಬಾಯಾಗ. ಆದ್ರೆ ಯಾಕೆ ಸುರ್ಪುರ್ ಭಾಷೆ ಅಂತ ಹೇಳ್ತೀವಿ ಅಂದ್ರೆ ಅಂತ ಔರಂಗಜೇಬನ ಸೈನಿಕರನ್ನೇ ಸೋಲಿಸಿ ಕಳಿಸಿದಂತ ಈ ಗಂಡು ಮೆಟ್ಟ ನಾಡು. ಅಮಿತ್ ಶಾ ಸಾಹೇಬ್ರೆ, ಮೋದಿ ಸಾಹೇಬ್ರೆ, ಈ ಏನು ದುಷ್ಟ ಭ್ರಷ್ಟ ಏನು ಈ ಟೆರರಿಸ್ಟ್ ಅಲ್ಲ, ದಯವಿಟ್ಟು ನಿಮಗೆ ಕೈ ಜೋಡಿಸಿ ಮನವಿ ಮಾಡಿಕೊಳ್ತಾರೆ. ನನ್ನ ಮಕ್ಕಳು ಮನವಿ ಕೊಡಿ ಅಂತ ಕೆಲಸ ಮಾಡಬೇಕು. ಅವಾಗ ನಮ್ಮ ಪಕ್ಷದ ಮೇಲೆ ಇನ್ನೂ ಹೆಚ್ಚಿನ ಅಭಿಮಾನ ಬರ್ತದೆ. ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಮೂಡುವಂತ ಕೆಲಸ ಆಗ್ತದೆ. ಆ ಕೆಲಸ ಮಾಡೇ ಮಾಡ್ತಾರೆ. ಪುಲ್ವಾಮಾ ದಾಳಿ ತಮಗೆ ಗೊತ್ತದ. ಪುಲ್ವಾಮಾ ದಾಳಿಯಾಗಿ ಯಾವ ತರ ಹೊಡೆದ್ರು, ಅಲ್ಲಿಂದ ಪಾಕಿಸ್ತಾನದವ್ರು ಮಲಗಿದ್ರು. ಈಗ ಮತ್ತೆ ಬಾಲ ಬಿಚ್ಚಂತ ಕೆಲಸ ಮಾಡಕತ್ತದ. ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ರೆಡಿ ಆಗ್ಬೇಕಾಗ್ತದೆ. ಅಲ್ಲಿರುವಂತ ದುಷ್ಟ ಪಾಕಿಸ್ತಾನಿಯರನ್ನ ಮೇಲೆ ಯಾರ್ಯಾರ ನನ್ನ ಮಕ್ಕಳು ಯಾವೇ ರಾಜಕೀಯ ಪಕ್ಷದ ಎಂತ ದೊಡ್ಡ ಮುಖಂಡನೇ ಇರಲಿ, ಅವ ಏನಾದರೂ ಸಾಕ್ಷಿ ಕೊಡ ಅಂತ ಹೇಳಿದ್ರೆ ಮೆಟ್ಲು ಹೊಡೆಯಂತ ಕೆಲಸ ಅಂತವ್ರಿಗೆ ಮಾತ್ರ ಸುದ್ದಾಗಂತ ಕೆಲಸ ಆಗ್ತದೆ. ಏನ್ರಿ ಏನು ಪಾಪ ದಮ್ಮಿತ್ತಂತಂದ್ರೆ ಬರ್ರಿ ನಮ್ಮ ಸೈನಿಕರು ತಡಿ ನೋಡಕಂತ್ರಿ. ಅದನ್ನ ಬಿಟ್ಟು ಅಲ್ಲಿ ಹೋದಂತ ಬಡುಪಾಯಿಗಳು ತಮ್ಮ ಹೆಂಡ್ರು ಮಕ್ಕಳಿಗೆ ಹೆಂಗಾಗಿರ್ಬೋದ್ರಿ, ಸಣ್ಣ ಕೂಸ್ಗಳಿಗೆ 3 ವರ್ಷದ ಮಗುನ ಎದುರಿಗೆ ಅವ್ರ ತಂದೆ ಕೊಡದಾಗ ಹೆಂಗಾಗಿರ್ಬೋದು. ಇದಕ್ಕೆಲ್ಲ ನಾವು ಒಂದ್ ಕಡೆ ನಾವು ಕಾರಣೀಭೂತರಿದ್ದೀವಿ. 400 ಸೀಟ್ ಕಳಿಸ್ಬಿಟ್ಟಿದೀವಿ ಬಿಜೆಪಿ ಅಂತ ಅಂದ್ಬಿಟ್ರೆ, ಮೋದಿ ಸಾಹೇಬ್ರಿಗೆ ಫುಲ್ ಫ್ಲೆಜ್ ಗೌರ್ಮೆಂಟ್ ಬಂದು ಬಿಟ್ಟಿತ್ತಂದ್ರೆ ನನ್ನ ಮಕ್ಕಳು ಪಾಕಿಸ್ತಾನದವ್ರು ಈ ಕಡೆ ತಿರುಗಿನೂ ಮಲಗ್ತಿದ್ದಿಲ್ಲ. ನಾವು ಅದೀವಿ ಎಲೆಕ್ಷನ್ ಬಂದಂತ ಟೈಮ್ನಾಗ ನಮ್ಮ ಒಳ ಜಗಳ ನಮ್ಮ ಏನೋ ಇಟ್ಟು ನಮ್ಮ ಹಿಂದುತ್ವನೇ ಬಲಿ ಕೊಡಂತ ಕೆಲಸವನ್ನ ನಾವು ಮಾಡಕತ್ತೆ. ಅದನ್ನ ಬಿಡಬೇಕು. ಏನಿದ್ರು ಬಿಜೆಪಿ ಪಕ್ಷ ನಮ್ಮ ತಾಯಿ, ಆ ತಾಯಿಗೋಸ್ಕರ ಒಗ್ಗಟ್ಟಾಗಿ ಕೆಲಸ ಮಾಡಂತ ವ್ಯವಸ್ಥೆ ನಾವೆಲ್ಲರೂ ಸೇರಿ ಮಾಡಿದ ಮಾತ್ರ ನಮಗೆ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಾಗಿ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡೋಣ. ಇವತ್ತು ಬೇರೆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಬೇರೆ ಮಾತಾಡ್ತೇವೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಮಾತಾಡ್ಬೇಕಾದ್ರೆ ತಲೆ ಓಡ್ತಿಲ್ಲ. ತಲೆಗೆ ಬರೀ ಕಾಶ್ಮೀರದ ವಿಷಯನೇ ಬರ್ತದೆ, ಮತ್ತೆ ಬೇರೆ ಬೇರೆ ಮಾತಾಡ್ಬೇಕಾಗ್ತದೆ. ಅದಕ್ಕೆ ಬೇಡ ದಯವಿಟ್ಟು ನಿಮ್ಮೆಲ್ಲರ ಹತ್ರ ಬಿಜೆಪಿ ಕಾರ್ಯಕರ್ತರ ಹತ್ರ ಕೈ ಜೋಡಿಸಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಕೆಲಸ ಮಾಡೋಣ, ಪಕ್ಷ ಬೆಳೆಸಂತ ಕೆಲಸ ಮಾಡೋಣ, ನಮ್ಮ ರಕ್ಷಣೆ ಮಾಡುವಂತ ಕೆಲಸ ಅಮಿತ್ ಶಾಜಿ ಅವರು ಮೋದಿ ಸಾಹೇಬರು ಮಾಡ್ತಾರಂತ ಹೇಳ್ತಾ ಇವತ್ತು ಅಣ್ಣವ್ರನ್ನ ರಾಮಗೌಡರು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರು, ವಿಜಯಣ್ಣ ನಮ್ಮ ಯಾದಗಿರಿ ಜಿಲ್ಲೆಗೆ ಯಾರಾದ್ರೂ ಅನುಕೂಲ ಮಾಡಿದ್ರೆ, ಯಾರಾದ್ರೂ ಒಳ್ಳೇದು ಮಾಡಿದ್ರು, ಯಾದಗಿರಿ ಜಿಲ್ಲೆಯನ್ನು ಅನೌನ್ಸ್ ಮಾಡಿದಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರು. ನಮ್ಮ ಜಿಲ್ಲೆನ ಯಾದಗಿರಿ ಜಿಲ್ಲೆ ಅಂತ ಅನೌನ್ಸ್ ಮಾಡಿ ಒಂದಲ್ಲ ಎರಡಲ್ಲ ಅವಾಗಿನ ಕಾಲದಲ್ಲಿ 300 ಕೋಟಿ ರೂಪಾಯಿ ಅನುದಾನ ಕೊಡಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದ್ದಾರೆ. ಡಿಸಿ ಆಫೀಸ್ ಆಗಿರ್ಬೋದು, SP ಆಫೀಸ್ ಆಗಿರ್ಬೋದು, ಇವತ್ತು ಇಲ್ಲಿರುವಂತ ಪ್ರತಿಯೊಂದು ಯಾವುದೇ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು, ನಗರಸಭೆ ಯಾವುದೇ ನೀವು ತಗೊಳ್ರಿ ಅದು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಕೊಡುಗೆ ಅದ ಹೊರತಾಗಿ ಬಿಜೆಪಿ ಪಕ್ಷ ಕೊಡಂತ ಕೊಡುಗೆ ಅದ. ಈಗ ಮೊನ್ನೆ ತಾನೇ ಹೋದ್ ಸರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮೆಡಿಕಲ್ ಕಾಲೇಜ್ ಮಾಡಿದ್ರು. ಯಾರು ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ಕೆಲಸವನ್ನು ಮಾಡಿದೆ. ಕಾಂಗ್ರೆಸ್ ಅವ್ರು ಏನ್ ಮಾಡ್ಯಾರ ಅಂದ್ರೆ ರಾಮುಲು ಅಣ್ಣ ಹೇಳ್ದಾಗ ಬರೇ ಉಸು ಕಳು ಮಾಡೋದು, ಅಕ್ಕಿ ಕಳು ಮಾಡೋದು, ಬಿಜೆಪಿ ಮಟ್ಟಿಗ ಬರಕ್ ಹಚ್ಚೋದು. ಯಾರು ಉಸು ಮಾರೋ ಉಸು ಹೊಡೆಯವರು ಪೊಲೀಸರಿಗೆ ಭೇಟಿ ಮಾಡ್ರಿ, MLA ಡೈರೆಕ್ಟ್ ಭೇಟಿ ಆಗ್ರಿ ಅಂತೇಳಿ ಚೀಟಿ ಅಡ್ತೆ ಅಂಗಡಿ ಚೀಟಿ ಬರ್ಕೊಡೋದು ಬಿಟ್ರೆ ಮತ್ತೇನ್ ಮಾಡಕತ್ತಾರ ವಿಜಯಣ್ಣ. ಇಲ್ಲಿ ಬಹಳ ನಮಗೂ ಒಂಥರ ಕೆಲವೊಬ್ರು ಇವರು ಟೆರರಿಸ್ಟ್ ಆದಂಗ ಆಗಿಬಿಟ್ಟಾರ. ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಮ್ನೆ ಕೇಸ್ ಹಾಕಂತ ಕೆಲಸನೂ ಮಾಡಕತ್ತಾರ. ಇದೇ ಚೌಕ್ನಾಗ ಹೇಳ್ತೀವಿ ಅಧಿಕಾರಿಗಳೇ, ನಿಮ್ಗ 60 ವರ್ಷ ತನ ನಿಮ್ಗ ಅಧಿಕಾರ ಮಾಡೋರುತ್ತ ಒಂದ್ಸಲ ಜಾಯಿನ್ ಆದ್ಮೇಲೆ. ಈ ಕಾಂಗ್ರೆಸ್ ಏನಿದ್ರು ಇನ್ನೊಂದು 5-6 ತಿಂಗಳದ ಮಹಿಮಾನ್ ಅಷ್ಟೇ. ಅವ್ರನ್ನ ನಂಬಿ ಕೆಡಂತ ಕೆಲಸ ತಾವು ಮಾಡಬೇಡ್ರಿ. ಮುಂದೆ ಬಿಜೆಪಿ ಪಕ್ಷ ಬಂದೇ ಬರ್ತವೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ, ಆಮೇಲೆ ನೋಡ್ಕೊಳ್ರಿ. ಹಂಗಾಗಿ ಬಿಜೆಪಿ ಕಾರ್ಯಕರ್ತರು ತಡುವಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬಾಡ್ರಿ. ಯಾಕಂತಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಷ್ಟು ಸರಳ ಇದಾರೆ, ಎಷ್ಟು ಒಳ್ಳೆಯವರು ಇದಾರೆ. ಪರಿಸ್ಥಿತಿ ಬಂತ ಅಷ್ಟೇ ಗಟ್ಟಿಯಾಗಿ ನಿಂದ್ರಂತದ ಆಗ್ತದ. ಅವ್ರು ಗಟ್ಟಿಯಾಗಿ ನಿಂತ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮೆಲ್ಲಾ ಕಾರ್ಯಕರ್ತರು ಒಂದೇ ಮನವಿ ಮಾಡೋದು, ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ 2 ಮಾತು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕೀ. ರಾಜ ವೆಂಕಟಪ್ಪ ನಾಯಕ ಯಾರ ವಿರುದ್ಧ ಹೋರಾಟ ಮಾಡಿದ್ದು? ಔರಂಗಜೇಬ್. ಯಾರ ವಿರುದ್ಧ ಹೋರಾಟ ಮಾಡಿದ್ದು?
ಈಗ ಮತ್ತೆ ಅದೇ ತರದ ಹೋರಾಟದ ಅವಶ್ಯಕತೆ ಇದೆಯಾ? ಇಲ್ಲ. ಕಾಂಗ್ರೆಸ್ಗೂ ಔರಂಗಜೇಬನ ಆ ಒಂದು ಆಡಳಿತಕ್ಕೂ ಆ ಒಂದು ಏನು ಅತಿಕ್ರಮಣಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಇದೆಯಾ ಏನಾದ್ರು ವ್ಯತ್ಯಾಸ? ಹಾಗಾಗಿ ಸ್ವಲ್ಪ ಚಿಂತನ ಮಂಥನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈಗ ನಮ್ಮ ದೊಡ್ಡನಗೌಡರು ಮಾತಾಡ್ಬೇಕಂತ ವಿನಂತಿ ಮಾಡ್ತಾರೆ. ಭಾರತ್ ಮಾತಾ ಕಿ ಜನಾಕ್ರೋಶ ಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಹೆಚ್ಚಿನ ರಾಜ್ಯಾಧ್ಯಕ್ಷರಾಗಿದ್ದ ಬಿಜೆಪಿ BY ವಿಜಯನಗರವರ ಆದಿಯಾಗಿ ಹಿರಿಯರಾಗಿರ್ತಕ್ಕಂಥ ಕೆಲವಾದಿ ನಾರಾಯಣಸಾಗರ ಆದಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಜಿಲ್ಲಾಧ್ಯಕ್ಷರೇ, ಪದಾಧಿಕಾರಿಗಳೇ, ಆತ್ಮೀಯ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ಇವತ್ತು ಈಗಾಗಲೇ ಸಹೋದರ ರಾಜುಗೌಡ ಹೇಳಿದ ಹಾಗೆ ಏನು ಮಾತನಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಬಂಧುಗಳ ಮಾರಣ ಹೋಮಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಶೋಕಾಚಾರ್ಯ ನಾವೆಲ್ಲರೂ ಕೂಡ ತೊಡಗಿದ್ದೀವಿ. ಅಂಥದ್ರಲ್ಲಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ. ಅದು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಏರಿಕೆ ಆಗ್ತಾ ಇದೆ. ಒಂದು ಬಿಸಿಲು, ಮತ್ತೊಂದು ಬೆಲೆ ಏರಿಕೆ. ಬಿಟ್ಟು ಯಾವುದು ಕೂಡ ಏರಿಕೆ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಜನರನ್ನು ಜಾಗೃತಿಗೊಳಿಸಬೇಕು, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಮಾನ್ಯ ನಮ್ಮ ವಿಜಯನಗರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಜನಾಕ್ರೋಶ ಯಾತ್ರೆ ವ್ಯಕ್ತವಾಗ್ತಾ ಇದೆ. ಬಹುಶಃ ಬಿಡಿ ಬಿಸಿಲಿನಲ್ಲಿ ಕೂಡ ತಾವೇನು ನಿಂತ್ಕೊಂಡು ಕೇಳ್ತಾ ಇದ್ದೀರಿ, ಭಾರತೀಯ ಜನತಾ ಪಕ್ಷ ಇವತ್ತಿಗೂ ಕೂಡ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಿಮ್ಮಂತ ಕಾರ್ಯಕರ್ತರಿಂದ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಒಳ್ಳೆ ಆಡಳಿತವನ್ನು ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮಾನ್ಯ ವಿಜಯನಗರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ಈ ಕಾಂಗ್ರೆಸ್ ಕಿತ್ತೋಗಿ ತೆಗೆದು ಕೆಲಸ ಆಗಬೇಕು. ಯಾಕಂದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಎರಡೇ, ಒಂದು ಯಾಗ ಅಧಿಕಾರ ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಬಯಸ್ತಾ ಇದ್ರೆ, ಇನ್ನೊಂದು ಯಾಗ ಅಧಿಕಾರ ಪಡಿಬೇಕು ಅಂತ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇವೆಲ್ಲರ ಬಿಟ್ಟು ಇವತ್ತು ಈ ಸರ್ಕಾರದಲ್ಲಿ ಏನು ನಡೀತಾ ಇದೆ, ದಿನ ಬೆಳಗಾದ್ರೆ ಎಲ್ಲ ಬೆಲೆ ಏರಿಕೆಗಳು ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಈ ಒಂದು ಜಿಲ್ಲೆಯಲ್ಲಿ ಕೂಡ ಯಾತ್ರೆ ಹೋಗ್ತಾ ಇದೆ. ಯಾದಗಿರಿ ಜಿಲ್ಲೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ತಾವೇನು ಇಂಥ ಬಿರುಬಿಸಿಲಲ್ಲಿ ಕೂಡ ಇಷ್ಟೊಂದು ಸ್ವಾಗತ ಮಾಡಿದ್ರಿ, ಈಗಲೂ ಕೂಡ ನಮ್ಮ ಕಾರ್ಯಕರ್ತರೆ ನಮ್ಮ ಆಧಾರ ಸ್ತಂಭಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಹೆಚ್ಚಿಗೆ ಮಾತನಾಡಿಲ್ಲ. ಕಾಂಗ್ರೆಸ್ ಸರ್ಕಾರವನ್ನ ಏನು ಈಗಾಗಲೇ ಹೇಳಿದ್ರು ಆಶೀರ್ವಾದ ಆಗಿರ್ತಕ್ಕಂಥದ್ದನ್ನ ಹೇಳಿಕೆ ನೋಡ್ತೇವೆ, ನೀನು ಇಂದು ನಾವು ಅಂತ ಕೇಳಿಕೊಂಡು ನೋಡಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ನಾವಿವತ್ತು ನಮ್ಮ ದೇಶದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬಹುಶಃ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ನವರ ಹೊರತು ಮತ್ತೆ ಯಾರು ಅಲ್ಲ ಅಂತಕ್ಕಂಥದ್ದು ಕೂಡ ಅರ್ಥವೆ. ಯಾಕಂದ್ರೆ ಇಷ್ಟು ವರ್ಷ ಬೆಳೆಸಿದೀವಿ, ಮೋದಿಗೆ ಹೋಗಿ ಹೇಳಿ ಅಂತಕ್ಕಂಥ ಮಾತು ಅವ್ರ ಬಾಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಬಹುಶಃ ಮೋದಿಜಿಯವ್ರ ಬಗ್ಗೆ ಎಷ್ಟು ಭಯ ಇದೆ ಅಂತಕ್ಕಂಥ ತಿಳ್ಕೊಬೇಕು. ಅಂದ್ರೆ ಕಾಂಗ್ರೆಸ್ ಹಿಡಿದ್ರೆ ನಿಮ್ಗೆಲ್ಲರೂ ಕೂಡ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಕ್ಕಂಥ ರೀತಿ ಒಳಗಡೆ ಇವತ್ತು ಆಡ್ತಾ ಇದ್ದಾರೆ. ಅಂತ ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಮತ್ತು ಬೆಳೆಸ್ತಕ್ಕಂಥ ಕಾಂಗ್ರೆಸ್ ಅನ್ನ ಹೊಡೆದೋಡ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಮುಂದಿನ ದಿನಮಾನಗಳು ಅಂತ ಹೇಳಿ ಹೇಳ್ತಾ ಇವತ್ತು ಹೆಚ್ಚಿಗೆ ಮಾತನಾಡಿದ್ರೆ ಈ ಬಿಜೆಪಿ ತಾವು ನಿಂತಿದ್ರೆ ಹೆಚ್ಚಿಗೆ ಮಾತನಾಡಿದ್ರೆ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಕೋರಿ ನಮ್ಮ ಮಾತನ್ನು ಸಲ್ಲಿಸ್ತಾರೆ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲವದಿ ನಾರಾಯಣಸ್ವಾಮಿ ಅವರು ಕೂಡ ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡ್ತಾರೆ. ಮಾನ್ಯ ಬಂಧುಗಳೇ, ಹೃದಯ ಭಾರ ಆಗಿದೆ. ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ 7ನೇ ತಾರೀಕು ಮೈಸೂರಿನಿಂದ ಹೊರಟಿದೆ. ಜನಾಕ್ರೋಶ ಬಹಳ ಇದೆ ನಿಜ, ಆದರೆ ಈ ಜನಾಕ್ರೋಶ ಯಾತ್ರೆ ಭವಿಷ್ಯ ಇದು ಸಂತಾಪ ಯಾತ್ರೆಯಾಗಿ ಯಾದಗಿರಿಗೆ ಬಂದಾಗ ಆಗ್ತದೆ ಅಂತ ನಾವು ಅಂದುಕೊಂಡಿದ್ದೇವೆ. ನೋವಿನ ಸಂಗತಿ, ಇವತ್ತು ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಕಾರಣ ಏನು? ಜಮ್ಮು ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು. ಅನೇಕ ಹಿರಿಯ ಮುತ್ಸದ್ದಿಗಳು ಪ್ರಾಣ ತ್ಯಾಗ ಮಾಡಿ ಆ ಪ್ರದೇಶದಲ್ಲಿ ಶಾಂತಿಯನ್ನ ನೆಲೆಸುವಂತೆ ಮಾಡಿದ್ರು. ಆರ್ಟಿಕಲ್ 370 ಇದ್ದಿದ್ರಿಂದ ಒಡಲಿನಲ್ಲಿ ಬೆಂಕಿ ಇಟ್ಟು ಬೇಯುವಂತ ಪರಿಸ್ಥಿತಿ ಇದ್ದದ್ದನ್ನ ಪ್ರಧಾನಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಆ ಬೆಂಕಿಯನ್ನ ನಂದಿಸಿ ಶಾಂತಿಯನ್ನ ಸೃಷ್ಟಿ ಮಾಡಿದ್ರಲ್ಲ,
ಈಗ ನಿನ್ನೆ ಶಾಂತಿ ಭಂಗ ಆಗಿದೆ ಅಂದ್ರೆ ನಾವು ಸುಮ್ಮನೆ ಕುಳಿತುಕೊಳ್ತೀವ? ಪ್ರಧಾನಮಂತ್ರಿಗಳು ಹೊರದೇಶಕ್ಕೆ ಹೋಗಿದ್ರು, ನಿನ್ನೆ ಅವರ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬರ್ತಾರೆ. ಯಾಕೆ? ನನ್ನ ಜನರಿಗೆ ಅನ್ಯಾಯ ಆಗಿದೆ ಅಂತ. ಅಮಿತ್ ಶಾ ಅವರು ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಘಟನೆ ನಡೆದ 2 ಗಂಟೆಗಳಲ್ಲಿ ಜಮ್ಮು ಕಾಶ್ಮೀರವನ್ನ ಆಗ್ಲೇ ತಲುಪಿದ್ರು. ರಕ್ತದಾಖಲೆ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು? ಟೆರರಿಸ್ಟ್ಗಳು ಅಂದ್ರೆ ಏನು? ಕಳ್ಳರಿಗಿಂತ ಕಡೆಯವರು. ಅವರ ಧೈರ್ಯಶಾಲಿಗಳಲ್ಲ, ರಣಹೇಡಿಗಳವರು. ಈ ರಣಹೇಡಿಗಳಿಗೆ ಯಾರು ಸಹಕಾರ ಕೊಡ್ತಾರೋ ಅವರು ಕೂಡ ರಣಹೇಡಿಗಳೇ. ಟೆರರಿಸಂ ಅಲ್ಲಿ 2 ರೀತಿ ಇದೆ. ಬೇರೆ ದೇಶದ ನೆಲದಿಂದ ಬಂದು ನಮ್ಮ ರಕ್ತವನ್ನ ನೋಡ್ತಕ್ಕಂಥವರು, ಅವರು ಕೂಡ ಭಯೋತ್ಪಾದಕರು. ನಮ್ಮ ದೇಶದ ಈ ಪುಣ್ಯ ಭೂಮಿಯಿಂದ ಹೊರಗಡೆ ಹೋಗಿ ನಿಂತು ಮಾತಾಡ್ತಕ್ಕಂಥವರು ನಮ್ಮ ವಿರುದ್ಧವಾಗಿ, ಅವರೂ ಕೂಡ ದೇಶದ್ರೋಹಿಗಳು, ಜೊತೆಗೆ ಅವರು ಭಯೋತ್ಪಾದಕರೇ. ಅದ್ಯಾರು ಅಂತ ನಾನು ಎದುರೇಳೋದಿಲ್ಲ, ನಿಮಗೆ ಗೊತ್ತಾಗ್ತದೆ ಮಾತಾಡ್ತಾರೆ. ಮೋದಿಯವರು ಸುಮ್ಮನೆ ಇರ್ತಾರ? ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ಯಾರು ನೀವು ನಿನ್ನೆ ರಕ್ತ ಕಾರುವಂತೆ ಮಾಡಿದ್ದೀರೋ, 28 ಜೀವಗಳನ್ನ ತೆಗೆದಿದ್ದೀರೋ, ನಿಮ್ಮ ರುಂಡೆ ಚೆಂಡಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಬಿಡೋದಿಲ್ಲ. ಮಾನ್ಯ ಹಿಂದೂ ಸಮುದಾಯದ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಿದ್ದೀರಲ್ಲ, ಹಿಂದುತ್ವವನ್ನೇ ಕೀಳಾಗಿ ನೋಡ್ತಕ್ಕಂಥ ಕೆಲಸ ಮಾಡಿ. ಯಾರು ಹಿಂದುತ್ವದ ವಿರುದ್ಧ ಮಾಡ್ತಾರೋ ಅವರಿಗೆ ನೀವೇ ಸಹಕಾರಿಯಾದ್ರೆ ನಿಮ್ಮ ಮಕ್ಕಳ ರುಂಡಮೂ ಮುಂದೆ ಚೊಂಡಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಬೇಕಾ ನಿಮಗಿದು? ಆ ತಾಯಿಯಂದ್ರು ಮಕ್ಕಳನ್ನ ಇಟ್ಕೊಂಡು ಅಳ್ತಾ ಇದ್ರಲ್ಲ, ಟಿವಿಯಲ್ಲಿ ನೋಡಿದ್ರಲ್ಲ, ತಿಳ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಈ ರೀತಿ ಆದ್ರೆ ನೀವು ಯಾವ ರೀತಿ ನಾಳೆ ಇರ್ತೀರಿ ಯೋಚನೆ ಮಾಡಿ. ಈಗಲಾದ್ರೂ ಒಂದಾಗಬಾರ್ದ? ಒಗ್ಗಟ್ಟಾಗಬಾರ್ದ? ಹಿಂದೂ ನಾವೆಲ್ಲ ಒಂದು ಅಂತ ಹೇಳಬಾರ್ದ? ಯಾವ ಕಾರಣಕ್ಕೆ ಹಿಂದುತ್ವದ ಮೇಲೆ ಅಗತನವನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ? ಕಾಂಗ್ರೆಸ್ ಮರ್ತು ಬಿಡಿ. ಈ ಕಾಂಗ್ರೆಸ್ ಹಿಂದೂ ರಕ್ತವನ್ನ ಕುಡಿದು ಬದುಕಬೇಕು ಅಂತ ನೋಡ್ತಾ ಇದೆ. ಹಿಂದೂ ರಕ್ತ ಬೇಕು ಅವರಿಗೆ. ಆದ್ರೆ ನಮಗೆ ರಕ್ತ ಯಾರ್ದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಒಗ್ಗಟ್ಟು ಬೇಕು. ಭಾರತ ಮಾತೆ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ಗೌರವದಿಂದ ನಡೆಯಬೇಕು ಭಾರತ ಮಾತೆ. ಅದೇ ನಮಗೆ ಬೇಕಾಗಿರೋದು. ಜನಾಕ್ರೋಶ ಯಾತ್ರೆಯಲ್ಲಿ ಬಂದಿದ್ದೇವೆ. ಈ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಅಂತ ಬಹಳ ಹೇಳ್ತಾರೆ. ನಾನು ಕೂಡ MLC ಆಗಿದ್ರು ಈ ಜಿಲ್ಲೆ ದತ್ತು ತೆಗೆದುಕೊಂಡಿರ್ತಕ್ಕಂಥವ್ರು. ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಬೆಂಗಳೂರಿಗಲ್ಲ. ಯಾಕೆಂದ್ರೆ ಬೆಂಗಳೂರು ಸಮುದ್ರ ಇದ್ದಾಗೆ. ನೀವು ಎಷ್ಟು ಸಕ್ಕರೆ ಹಾಕಿದ್ರು ಉಪ್ಪು ನೀರು ಸಿಹಿ ಆಗೋದೇ ಇಲ್ಲ. ಆದ್ರೆ ಇದು ಹಿಂದುಳಿದ ಜಿಲ್ಲೆ. ಅದಕ್ಕೆ ನಾನು ಇದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಾರಣ ಏನು? ಈ ಜಿಲ್ಲೆ ಆಗಲಿಕ್ಕೆ ಕಾರಣ ಏನು? ನಮ್ಮ ನೇತಾರರು ಯಡಿಯೂರಪ್ಪನವರು ಇದನ್ನ ಜಿಲ್ಲೆಯಾಗಿ ಮಾಡಿದ್ರು. ಇಲ್ಲ ಅಂದ್ರೆ ಇದು ಜಿಲ್ಲೆ ಯಾವತ್ತಿಗೂ ಆಗ್ತಿರ್ಲಿಲ್ಲ, ಇವತ್ತಿಗೂ ಆಗ್ತಿರ್ಲಿಲ್ಲ. ಅಭಿವೃದ್ಧಿ ಕಾಣ್ತಿರಲಿಲ್ಲ. ಆದ್ರೂ ಈಗಲೂ ಅಭಿವೃದ್ಧಿ ಆಗಿಲ್ಲ. ಪತ್ರ ಬರದೆ ಕೋಟ್ಯಾಂತರ ಅಕ್ಕಿ ಕಳವಾಗಿದೆ. ಇಲ್ಲೇ ಮಂತ್ರಿಗಳಿದ್ದಾರೆ. ಒಂದು ದಿವಸ ಇದುವರೆಗೂ ಎಲ್ಲೋಯ್ತು ಅಕ್ಕಿ ಗೊತ್ತೇ ಇಲ್ಲ.
ಕೋಟ್ಯಾಂತರ ರೋಡ್ಗಳು ಹೋಗ್ಬಿಟ್ಟಿದೆ. ಎಲ್ಲೋಯ್ತು ಮರಳು? ರಾತ್ರಿ ಕಳವಾಗ್ತಾ ಇದೆ, ಕೇಳೋರು ಯಾರು ಇಲ್ಲ. ಪರಶುರಾಮ್ ಛಲವಾದಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಾಯ್ತು. ಯಾರ ಮೇಲೆ ಅಪಾದನೆ ಮಾಡಿದ್ದವರು? ನಿಮ್ಮ ಶಾಸಕರು ಚೆನ್ನಾರೆಡ್ಡಿ ಅವರ ಮೇಲೆ, ಅವರ ಮಗನ ಮೇಲೆ ಎಫ್ಐಆರ್ ಆಯ್ತು. ನಿನ್ನೆ ಡಿ ರಿಪೋರ್ಟ್ ಮಾಡಿದ್ರು. ನಿಮ್ಮ ಯೋಗ್ಯತೆ ಗೊತ್ತಾಯ್ತಾ? ಕಾಂಗ್ರೆಸ್ನ ಯೋಗ್ಯತೆ. ಒಬ್ಬ ದಲಿತ ಸಬ್ ಇನ್ಸ್ಪೆಕ್ಟರ್ ತೀರ್ಕೊಂಡ್ರೆ ಅವನಿಗೆ ನ್ಯಾಯ ಕೊಡ್ಲಿಕ್ಕಾಗಲಿಲ್ಲ. ಆತನ ಪತ್ನಿ 8 ತಿಂಗಳ ಗರ್ಭಿಣಿ ಈ ರಸ್ತೆಯಲ್ಲಿ ಕುಳಿತಿದ್ದು ಅಲ್ವಾ? ನೋವು ಆಗಲ್ಲ ನಿಮಗೆ? ಈ ಸರ್ಕಾರ ಅವರಿಗೆ ನ್ಯಾಯ ಕೊಡ್ತಾ? ಪತ್ನಿಗೆ ಕೆಲಸ ಕೊಡ್ತೀನಿ ಅಂದ್ರು, ಕೊಡ್ಲಿಲ್ಲ. ನಾನು ಅವತ್ತು ಹೇಳಿದೆ ಈ ಸರ್ಕಾರ ಮೋಸ ಮಾಡ್ತದೆ ನಿಮಗೆ ಅಂತ. ಹೋಮ್ ಮಿನಿಸ್ಟರ್ ಬಂದ್ರು, 50 ಲಕ್ಷ ಕೊಡ್ತೀವಿ ಅಂದ್ರು, 50 ಪೈಸನು ಇದುವರೆಗೂ ಕೊಟ್ಟಿಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಹೋಮ್ ಮಿನಿಸ್ಟ್ರೇ, ನಾಚಿಕೆ ಆಗಲ್ವಾ ನಿಮಗೆ? 1 ತಿಂಗಳಾದ ತಕ್ಷಣ ಆ ನನ್ನ ತಂಗಿ ಮಗುವಿಗೆ ಜನ್ಮ ಕೊಟ್ಟರು. ಹುಟ್ಟಿದಾಗ ಅಪ್ಪ ಇಲ್ಲ, ತಂದೆ ಎಲ್ಲಿ ಹೋದ ಅಂತ ನಾಳೆ ಕೇಳಿದ್ರೆ ಏನ್ ಹೇಳ್ಬೇಕಾ? ಚೆನ್ನಾರೆಡ್ಡಿ ಅವ್ರ ಕಾರಣದಿಂದ ಹಿಂಗಾಯ್ತು ಅಂತ ಹೇಳ್ಬೇಕಾ? ಪರಿಸ್ಥಿತಿ ಹೆಂಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ? ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಸರ್ಕಾರ ರಕ್ತ ಪೀಪಾಸು ಸರ್ಕಾರ. ಯಾರು ರಕ್ತವನ್ನು ಬಯಸ್ತಾರೋ ಅವರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಈ ದೇಶದಲ್ಲಿ ಏನಾದರೂ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ರೆ ನಿಮ್ಮ ಅತಿಯಾದ ಪ್ರೇಮ ಯಾರ ಬಗ್ಗೆ ಇದೆಯೋ ಅವರಿಂದಲೇ ನಡೀತಾ ಇರೋದು. ಯಾಕೆ ಹಿಂದೂಗಳು ಯಾರಾದ್ರೂ ರಕ್ತ ಕೇಳಿದ್ರ? ನಾವು ರಕ್ತ ಕೇಳೋದಿಲ್ಲ, ನಾವು ಶಾಂತಿಯನ್ನ ಕೇಳ್ತೇವೆ. ಆದ್ರೆ ರಕ್ತ ಕೇಳೋರೇ ಬೇರೆ ಇದ್ದಾರೆ, ಕಾಂಗ್ರೆಸ್ ಅವ್ರ ಜೊತೆಯಲ್ಲಿದೆ. ಕಾಂಗ್ರೆಸ್ ಕಿ ಹಾತ್, ರಕ್ತ ಕೇಳೋರ್ ಕಿ ಸಾಥ್. ಗೊತ್ತಾಯ್ತಾ? ಇದು ನಮಗೆ ಬೇಕಾಗಿಲ್ಲ, ಬುದ್ಧಿ ಕಲಿಸಬೇಕಾಗಿದೆ. ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಬೇಕು. ಅಧಿಕಾರಕ್ಕಾಗಿ ಅಲ್ಲ. ಅಧಿಕಾರ ಬರ್ತದೆ ಹೋಗ್ತದೆ, ಯಾರೋ ನಾಯಕರು ಬರ್ತಾರೆ ಒಂದಷ್ಟು ಅಧಿಕಾರ ಮಾಡ್ತಾರೆ, ಅದಲ್ಲ. ಈ ದೇಶ ಸುಭದ್ರವಾಗಿ ಇರಬೇಕಂತಂದ್ರೆ ಅಧಿಕಾರಕ್ಕಾಗೇ ಹುಟ್ಟಿದ್ದೇವೆ ಅಂತ ಹೇಳಿ ಹೇಳ್ಕೊಳ್ತಾರಲ್ಲ ಕಾಂಗ್ರೆಸ್ನವರು, ಮೊದಲು ಅವರನ್ನ ಗಂಟು ಮೂಟೆ ಕಟ್ಟಿಸ್ಬೇಕು. ಕಟ್ಟಿಸ್ತೀರಾ? ಅವರು ಗಂಟು ಮೂಟೆ ಕಟ್ಟಿದ್ರೆ ನಮ್ಮ ರಾಜ್ಯ ಸುಭದ್ರವಾಗಿರ್ತದೆ. ಆದ್ರಿಂದಲೇ ನಾನು ಹೇಳಿದ್ದು, ಈಗ ನಿದ್ದೆ ಮಾಡುವ ಸಮಯ ಅಲ್ಲ. ನಮ್ಮನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಏನು ಶಾಂತಿ ಮರುಸ್ಥಾಪನೆ ಆಗಿತ್ತೋ ಜಮ್ಮು ಕಾಶ್ಮೀರ ಅಥವಾ ಇಡೀ ಭಾರತದಲ್ಲಿ, ಈಗ ಎಚ್ಚರಿಕೆ ಗಂಟೆಯನ್ನು ನಮಗೆ ಬಾರಿಸಿ ತೋರಿಸಿದ್ದಾರೆ. ಈಗ ನಾವು ಎಚ್ಚೆತ್ತುಕೊಳ್ಬೇಕು. ಪ್ರತಿ ಹೆಜ್ಜೆಯಲ್ಲೂ ಪ್ರಧಾನಿ ಮೋದಿಯವರ ಜೊತೆ ಮಾನ್ಯ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆ ನಾವು ಇವತ್ತು ನಿಲ್ಲಬೇಕು. ಪ್ರತಿಯೊಬ್ಬರೂ ಕೂಡ ಅವರ ಜೊತೆಯಲ್ಲಿ ನಿಂತು ಯಾರು ನಮ್ಮ ಪ್ರಾಣಗಳನ್ನ ಕೇಳಿದಾರೋ, ಅಲ್ಲೇ ನಿಮಗೆ ನಾವು ಎಷ್ಟು ಗೌರವ ಕೊಡ್ತೇವೆ. ಯಾವ ಧರ್ಮ ಇರು, ಯಾವ ಜಾತಿ ಇರು, ನಾವೆಲ್ಲ ಗೌರವ ಕೊಡ್ತೀವಿ. ನೀವು ಧರ್ಮ ಕೇಳಿ ಗುಂಡಾಗ್ತೀರಲ್ಲ. ಬೇಗ ಧರ್ಮ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡುವಂತ ಜನ ಬಂದ್ಬಿಟ್ಟಿದಾರಲ್ರಿ ನಮಗೆ. ನಿನ್ನೆ ಏನ್ ಮಾಡಿದ್ದವರು? ಯಾವ ಧರ್ಮ? ನೀನು ಐಡೆಂಟಿಟಿ ಕಾರ್ಡ್ ಕೊಡಕ್ಕಾಗಿಲ್ಲ ಬೇಗ. ಆಯ್ತು, ನಿನ್ ಪ್ಯಾಂಟ್ ಬಿಚ್ಚಿದ್ದಾರೆ ಧರ್ಮ ನೋಡಿದ್ದಾರೆ ನಿನ್ನೆ. ಇಂಥ ಕರ್ಮದ ಇದನ್ನ ನೋಡ್ಬೇಕ ನಾವು ಈ ದೇಶದಲ್ಲಿ. ಅದಕ್ಕೆ ನಾವೇ ಎಚ್ಚೆತ್ತುಕೊಳ್ಬೇಕು. ನಾವು ಧರ್ಮನೂ ನೋಡೋದು ಬೇಡ, ಕರ್ಮನೂ ನೋಡೋದು ಬೇಡ. ಈ ದೇಶ ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ನಾವು ಮಾಡೇ ತೀರ್ತೇವೆ. ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಜೊತೆಯಲ್ಲಿ ನಾವು ನಿಲ್ತೇವೆ. ಇಂಥ ಕಾಂಗ್ರೆಸ್ ಅನ್ನ ಗಂಟು ಮೂಟೆ ಕಟ್ಟಿಸೋ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗಿ 3ನೇ ಹಂತದ ನಮ್ಮ ಜನಾಕ್ರೋಶ ಯಾತ್ರೆ ಯಾದಗಿರಿಗೆ ನಾವು ಬಂದು ತಲುಪಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು, ಹಿರಿಯ ಮುಖಂಡರು, ಮುಖ್ಯ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಪಾಟೀಲ್ ರವರು, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ರಾಜೇಗೌಡ ಅವರು, ಶ್ರೀರಾಮುಲು ಅಣ್ಣ ಅವರು, ನಮ್ಮ ಬಿಜಿ ಪಾಟೀಲ್ ಅವರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಬಸವರಾಜಣ್ಣ ವಿಭೂತಿಹಳ್ಳಿ ನೇತೃತ್ವದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಈ ಉರಿ ಬಿಸಿಲಲ್ಲೂ ಸಹ ಸಾವಿರಾರು ಸಂಖ್ಯೆಯ ಮೇಲೆ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಬಂದಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಕೂಡ ಇಲ್ಲಿದ್ದಾರೆ. 3 ಕಾರಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಆದರೆ 5 ಗ್ಯಾರಂಟಿಗಳ ಜೊತೆಯಲ್ಲಿ 6ನೇ ಗ್ಯಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಟ್ಟಿಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು. 6ನೇ ಗ್ಯಾರಂಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ 20 ತಿಂಗಳಲ್ಲಿ 50 ಅಗತ್ಯ ವಸ್ತುಗಳು, ಜನಸಾಮಾನ್ಯರು ಬಳಸ್ತಕ್ಕಂಥ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ. ಡೀಸೆಲ್ ಮೇಲೆ 5.5 ರೂಪಾಯಿ ಜಾಸ್ತಿ ಮಾಡಿದ್ರು. ಅದರ ಪರಿಣಾಮ ರೈತರು ಇವತ್ತು ಟ್ರಾಕ್ಟರ್ ಬಳಸ್ತಾರೆ, ಟಿಲ್ಲರ್ ಬಳಸ್ತಾರೆ, ಗದ್ದೆಗಳಲ್ಲಿ ಹೊಲಗಳಲ್ಲಿ ಮೋಟರ್ಗಳನ್ನು ಬಳಸ್ತಾರೆ. 1 ಲೀಟರ್ಗೆ 5.5 ರೂಪಾಯಿ ಜಾಸ್ತಿ ಆದ್ರೆ ಯಾವ ರೀತಿ ಹೊರೆ ಇವತ್ತು ಬಡವರ ಮೇಲೆ ಆಗ್ತದೆ, ರೈತರ ಮೇಲೆ ಆಗ್ತದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಪೆಟ್ರೋಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಪಂಪ್ಸೆಟ್ನ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 2.5ರಿಂದ 3 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. 2.5ರಿಂದ 3 ಲಕ್ಷ ರೂಪಾಯಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಡ್ತಾ ಇದ್ರು, ಯಡಿಯೂರಪ್ಪ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ಕೂಡ ನಿಲ್ಲಿಸಿದ್ರು. ಗ್ರಾಮೀಣ ಭಾಗದಲ್ಲಿ ನಮ್ಮ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ಈಗ 3 ಪಟ್ಟು 4 ಪಟ್ಟು ದುಡ್ಡು ಜಾಸ್ತಿ ಆಗಿದೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ. ಈ ರೀತಿ ಜನಸಾಮಾನ್ಯರ ಮೇಲೆ, ಬಡವರ ಮೇಲೆ ಬೆಲೆ ಏರಿಕೆ ಒಂದು ಬಿಸಿಯನ್ನು ತಡ್ತಾ ಇದೆ. ಹಾಲಿನ ಮೇಲೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಬಡವರು ಇವತ್ತು ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತನ್ನಿ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ನ್ಯಾಯ ಕೊಡ್ತೇವೆ ಅಂತ ಹೇಳಿದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಜಾತಿಗಳ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು 20 ತಿಂಗಳಾಗಿದೆ. ಹತ್ತತ್ರ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 2 ವರ್ಷ ಆಗ್ತಾ ಇದೆ. ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ಹಣವನ್ನು ಕೊಡ್ತಾ ಇಲ್ಲ.
ಯಾವುದೇ ಹೊಸ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಲಿಲ್ಲ. ರಾಜಗೌಡರು ನೆನಪು ಮಾಡಿಕೊಂಡ್ರು, ಶ್ರೀರಾಮುಲು ನೆನಪು ಮಾಡಿಕೊಂಡ್ರು. ಯಡಿಯೂರಪ್ಪನವರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಾದಗಿರಿ ಜಿಲ್ಲೆ ಘೋಷಣೆ ಮಾಡಿ ಇಲ್ಲಿ 100 ಕೋಟಿ ಅಭಿವೃದ್ಧಿ ಹಣವನ್ನು ಕೊಟ್ಟರು. ನಾನೀಗ ಬರ್ತಾ ಬಂದೆ, ನಮ್ಮ ಜಿಲ್ಲಾಧ್ಯಕ್ಷರು ತೋರಿಸಿದ್ರು, ನಮ್ಮ ಅಮೀನ್ ರೆಡ್ಡಿ ಅವರು ಕೂಡ ತೋರಿಸಿದ್ರು. ರೈತ ಪಾಪ ಆಳೆಕಲ್ಲು ಮಳೆಯಾಗಿ ಈ ಭಾಗದಲ್ಲಿ ಸುಮಾರು 600 ಹೆಚ್ಚು ಎಕರೆನಲ್ಲಿ ಇವತ್ತು ಭತ್ತ ಸಂಪೂರ್ಣವಾಗಿ ನಾಶ ಆಗಿದೆ. ಆದರೆ ಇವತ್ತು ಕೂಡ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ. ಪಾಪ ರೈತ ಒಂದು ಎಕರೆಗೆ ಕನಿಷ್ಠ ಪಕ್ಷ 50,000 ರೂಪಾಯಿ ಖರ್ಚು ಮಾಡ್ತಾನೆ. ಇವತ್ತು 50,000 ರೂಪಾಯಿ ಖರ್ಚು ಮಾಡಿ ಇವತ್ತು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೇನೆ. ಭತ್ತ ಸಂಪೂರ್ಣ ನಾಶ ಆಗಿದೆ. ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ತೊಗರಿನೂ ಕೂಡ ಸಂಪೂರ್ಣ ನಾಶ ಆಗಿದೆ. ನಾವು ಭಾರತೀಯ ಜನತಾ ಪಾರ್ಟಿ ವಿಧಾನಸೌಧದಲ್ಲಿ ಗಲಾಟೆ ಮಾಡಿದ್ಮೇಲೆ ಈಗ ಕಣ್ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಅದನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ನಾನು ಕೊಪ್ಪಳ ಕಡೆ ಎಲ್ಲ ಹೋದಾಗ ಏನ್ ಹೇಳ್ತಿದ್ರು, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರೈತರು ಇವತ್ತು ಇನ್ಶೂರೆನ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರು ಕೂಡ ಬೆಳೆ ನಾಶ ಆದಾಗ ಅವರು ಕೂಡ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿತ್ತು. ಆದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ, ಆದ್ರೆ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಮನುಷ್ಯತ್ವ ಇಲ್ಲದೆ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ರೈತರಿಗೆ ಬರೆ ಎಳತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಮಳೆ ನೆರೆ ಜಾಸ್ತಿ ಆಗಿ ಬಡವರೆಲ್ಲ ಮನೆ ಕಳ್ಕೊಂಡಿದ್ರು. ಕೇಂದ್ರ ಸರ್ಕಾರದ ಕಾನೂನು ಪ್ರಕಾರ, NDRF ಕಾನೂನು ಪ್ರಕಾರ ಬಡವರು ಮನೆ ಕಳ್ಕೊಂಡ್ರೆ 1 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇದ್ರು. ಆದ್ರೆ ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ 1 ಲಕ್ಷ ರೂಪಾಯಲ್ಲಿ ಬಡವ ಮನೆ ಕಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಬ್ಬ ಬಡವ ಮನೆ ಕಳ್ಕೊಂಡ ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಯಡಿಯೂರಪ್ಪನವರು. 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆ ಬಡವ ಏನಾದ್ರು ಮಳೆ ಹೆಚ್ಚಾಗಿ ಮನೆ ಕುಸಿದೋದ್ರೆ, ಮನೆ ಕಳ್ಕೊಂಡ್ರೆ ಇವತ್ತು 75,000 ರೂಪಾಯಿ 80,000 ರೂಪಾಯಿ ಕೊಡ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ 5 ಲಕ್ಷ ರೂಪಾಯಿ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 75,000 ರೂಪಾಯಿ 80,000 ರೂಪಾಯಿ ಮನೆ ಕೊಡ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಾವ ರೀತಿ ಬಡವರ ಪರವಾಗಿ ಆಡಳಿತ ಕೊಡ್ತಾ ಇತ್ತು, ರೈತರ ಪರವಾಗಿ ಯಾವ ರೀತಿ ನ್ಯಾಯವನ್ನು ಕೊಟ್ಟಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಆ ಕಾರಣಕ್ಕೋಸ್ಕರ ಇವತ್ತು ಜನಾಕ್ರೋಶ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಯಾವುದೇ ಚುನಾವಣೆಗಳಿಲ್ಲ. ಆದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭರವಸೆನ ಕೊಟ್ಟು ಬಂದಿದ್ರು, ಆ ಭರವಸೆನ ಎಲ್ಲನೂ ಕೂಡ ಮರ್ತಿದ್ದಾರೆ ಕಾಂಗ್ರೆಸ್ನವರು. ಹಾಗಾಗಿ ಇವರು ಎಚ್ಚರಿಸ್ತಕ್ಕಂಥ ಕೆಲಸ ಇತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದೇವೆ. ಕೊನೆಯದ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಕಾಶ್ಮೀರದ ಪಹಲ್ಗಾವ್ನಲ್ಲಿ ಯಾವ ರೀತಿ ಉಗ್ರಗಾಮಿಗಳು ಅಟ್ಟಹಾಸದಿಂದ ಮೆರೆದಿದ್ದಾರೆ ಎಲ್ಲರೂ ಕೂಡ ತಾವು ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಓದಿದ್ದೀರಿ. ನಾನು ಈ ಸಂದರ್ಭ ಒಂದು ಮಾತನ್ನು ನೆನಪು ಮಾಡಿಕೊಳ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸಂಸ್ಥಾಪಕರಾಗಿದ್ದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅವತ್ತೇ ಹೇಳಿದ್ರು ಕಾಶ್ಮೀರದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇತ್ತು. ಅವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮಾತನ್ನ ಹೇಳಿದ್ರು, एक देश में 2 विधान 2 निशान 2 प्रधान नहीं चलेगा ಅಂತೇಳಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಅವತ್ತೇ ದೇಶದಲ್ಲಿ ಇವತ್ತು ಮಾತನಾಡಿದ್ರು. ಇವತ್ತು ಕಾಶ್ಮೀರದಲ್ಲಿ ಯಾವ ರೀತಿ ಅಟ್ಟಹಾಸದಿಂದ ಮೆರೀತಾ ಇದ್ರು, ಕಾಶ್ಮೀರದಲ್ಲೂ ಕೂಡ ಭಾರತದ ಧ್ವಜ ಹಾರಬೇಕು ಅಂತ ಹೇಳಿ ಇವತ್ತು ಹೋರಾಟ ನಡೆಸಿದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕೂಡ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು. ತದನಂತರದಲ್ಲಿ ಕಾಶ್ಮೀರದಲ್ಲಿ ಇವತ್ತು ಉಗ್ರಗಾಮಿಗಳಿಗೆ ಅಟ್ಟಹಾಸ ಆಗೋದಕ್ಕೆ ಕಾರಣ ಆಗಿದ್ದಂತ ಆರ್ಟಿಕಲ್ 370 ಕಿತ್ತೊಗೆತಕ್ಕಂಥ ಕೆಲಸ ದೇಶದ ಯಾವುದೇ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಮಾಡಿರಲಿಲ್ಲ.
ಆದ್ರೆ ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಯಾವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ ಅಲ್ಲಿ ಕಾಶ್ಮೀರದಲ್ಲಿ ಇವತ್ತೇನು ಸಾವಿರಾರು ಯೋಧರ ಒಂದು ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ಆರ್ಟಿಕಲ್ 370 ಕಾಶ್ಮೀರದಲ್ಲಿ ಹಿಂದೂ ಪಂಡಿತರಿಗೆ ಅಪಮಾನ ಮಾಡಿ ಹತ್ಯೆನಾಗೈತಿದ್ದಂತ ಅಲ್ಲಿರ್ತಕ್ಕಂಥ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ, ಆರ್ಟಿಕಲ್ 370 ತೆಗೆದಾಕ್ತೇವೆ ಅನ್ನುವ ಮಾತನ್ನು ನಾವು ಪ್ರಣಾಳಿಕೆಯಲ್ಲಿ ಬಿಜೆಪಿ ನಾವು ಹೇಳಿದ್ವಿ. ಇವತ್ತು ನಮಗೆ ಹೆಮ್ಮೆ ಇದೆ, ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಆರ್ಟಿಕಲ್ 370 ತೆಗೆದುಹಾಕಿದ್ದೇವೆ. ನಿನ್ನೆ ದಿನ ಘಟನೆ ನಡೆದಾಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೂರದ ಸೌದಿ ಅರೇಬಿಯಾ ದೇಶಕ್ಕೆ ಹೋಗಿದ್ರು, ಇಲ್ಲಿ ಕಾಶ್ಮೀರದಲ್ಲಿ ನಮ್ಮ ಹಿಂದೂಗಳ ಹತ್ಯೆ ಆಗಿದೆ ಅಂತೇಳಿ ಗೊತ್ತಾಕ್ಷಣ ಒಂದು ನಿಮಿಷನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿಲ್ಲಿಲ್ಲ. ತಕ್ಷಣ ನಿನ್ನೆನೆ ಹೋಗಿದ್ದವರು ಸೌದಿ ಅರೇಬಿಯಾಗೆ ಹೊರದೇಶಕ್ಕೆ. ನಿನ್ನೆನೆ ಇವತ್ತು ಕಾಶ್ಮೀರದಲ್ಲಿ ಹಿಂದೂಗಳ ಮಾರಣ ಹೋಮ ಆಗಿದೆ, ಉಗ್ರಗಾಮಿಗಳು ನುಸುಳಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಕ್ಷಣನೂ ಕೂಡ ತಡೆ ಮಾಡದೇನೆ ವಾಪಸ್ ವಿಮಾನ ಹತ್ಕೊಂಡು ದೆಹಲಿಗೆ ಬಂದು ನಿದ್ದೆನೂ ಮಾಡದೇನೆ ಬೆಳಗ್ಗೆಯಿಂದಲೇ ಅಮಿತ್ ಶಾ ಅವರು ಕೂಡ ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳನ್ನ ಸಚಿವರನ್ನ ಮೀಟಿಂಗ್ ಕರೆದು ಯಾವ ರೀತಿ ಈ ಉಗ್ರಗಾಮಿ ಸಂಘಟನೆಗಳನ್ನ ಬುಡ ಸಮೇತ ಕಿತ್ತಾಕಬೇಕು ಆ ದೃಷ್ಟಿಯಿಂದ ಇವತ್ತು ದೆಹಲಿಯಲ್ಲಿ ಕುತ್ಕೊಂಡು ಪ್ರಧಾನಮಂತ್ರಿಗಳು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಯಾಕೆ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ಕೂಡ ಆ ಜಾತಿ ಈ ಜಾತಿ ಎಲ್ಲ, ನಾವೆಲ್ಲರೂ ಕೂಡ ಹಿಂದೂಗಳು ಮೊದಲು ಈ ದೇಶದ ರಕ್ಷಣೆ ಮಾಡತಕ್ಕಂತ ಹೊಣೆಗಾರಿಕೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತೇನು ನನ್ನ ಬೆಳಗಾಂನಲ್ಲಿ ಏನು 28 ಮುಗ್ಧರ ಒಂದು ಪ್ರಾಣ ಹತ್ಯೆ ಆಗಿದೆ. ಇವತ್ತು ಅದಕ್ಕೆ ಒಂದು ಬೆಲೆ ಕಟ್ಟಲೇಬೇಕಾಗ್ತದೆ. ಪಾಕಿಸ್ತಾನ ಆಗಿರ್ಬೋದು, ಉಗ್ರಗಾಮಿ ಸಂಘಟನೆಗಳಾಗಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ, ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರಾಗ್ಲಿ ಯಾವುದೇ ಮುಲಾಜಿಗೆ ಒಳಗಾಗ್ದೇನೆ ಆ ಉಗ್ರಗಾಮಿ ಸಂಘಟನೆಗಳು ಇವತ್ತು ಮತ್ತೊಮ್ಮೆ ಧೈರ್ಯ ಮಾಡಬಾರದು. ಆ ರೀತಿ ಒಂದು ಉಗ್ರ ಕ್ರಮವನ್ನ ನಮ್ಮ ಪ್ರಧಾನಮಂತ್ರಿ ತೆಗೆದುಕೊಳ್ತಾರೆ, ಅವರಿಗೆ ಅವರ ದಾರಿಯನ್ನು ತೋರಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಂಥ ಉರಿ ಬಿಸಿಲಲ್ಲೂ ಸಹ ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಉದ್ದೇಶ ಇಷ್ಟನೇ, ಈಗ ಯಾವುದೇ ಚುನಾವಣೆಗಳು ಇಲ್ಲದೆ ಹೋದರೂ ಸಹ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷ ನಮ್ಮ ಕರ್ತವ್ಯ ಇದೆ. ರಾಜ್ಯದಲ್ಲಿ ರೈತರು, ಬಡವರು, ನಮ್ಮ ಮಹಿಳೆಯರು, ಯುವಕರು ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ಇವತ್ತು ಬೇಸತ್ತಾಗ, ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಬೀದಿಗಿಳಿದು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಈ ನಾಡಿನ ಜನತೆ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಈ ಸಂದರ್ಭ ಎಲ್ಲ ನಮ್ಮ ಪಕ್ಷದ ಮುಖಂಡರಿದೆ, ನಮ್ಮ ನಮೋಶ್ವರ MLC ಅವರು ಕೂಡ ಇದ್ದಾರೆ, ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಇವತ್ತು ಹೋರಾಟಕ್ಕೆ ಏನು ತಾವೆಲ್ಲರೂ ಕೂಡ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದಿರಿ. ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ ಮುಖಂಡರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಇವತ್ತು ಯುವಕ ಮಿತ್ರ ಇರ್ತಕ್ಕಂಥ ಮಹೇಶ್ ರೆಡ್ಡಿ ಅವರು ಕೂಡ ಇದ್ದಾರೆ, ಶರಣಪ್ಪ ರೆಡ್ಡಿ ಅವರು ಕೂಡ ಇದ್ದಾರೆ, ಎಲ್ಲರೂ ಇದ್ದಾರೆ ಇವತ್ತು. ಯಾಕೆಂತಂದ್ರೆ ಯಾದಗಿರಿ ಜಿಲ್ಲೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಂದು, ಮುಂದೆ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಯಾದಗಿರಿ ಜಿಲ್ಲೆನಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಕಮಲದು ಅರಳಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತೇನೆ. ನಮಸ್ಕಾರ, ವಂದನೆಗಳು. ಮಹೇಶ್ ಒಂದು ನಿಮಿಷ. ಈ ಒಂದು ಸಭೆ ಏನಾಗಿದೆ, ಒಂದ್ ರೀತಿ ಆ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ರಕ್ತ ದೋಕುಳಿಯ ವಿರುದ್ಧ ಒಂದು ಪ್ರತಿಭಟನಾ ಸಭೆಯಾಗಿ ನಿರ್ಮಾಣಗೊಂಡಿದೆ. ಒಂದ್ಸರಿ ಕೈ ಎತ್ತಿ ಹೇಳ್ಬೋದಾ, ನಾವು ಸೈನಿಕರ ಜೊತೆನಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ಕೈ ಎತ್ತಿ ಹೇಳ್ಬೋದಾ? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ
ಭಾರತದ ಸೈನಿಕರೊಂದಿಗೆ ನಾವಿದ್ದೇವೆ. ಭಾರತದ ಸೈನಿಕರೊಂದಿಗೆ ಎರಡು ಸರಿ ಹೇಳ್ಬೇಕು. ಭಾರತದ ಸೈನಿಕರೊಂದಿಗೆ, ನರೇಂದ್ರ ಮೋದಿಜಿಯೊಂದಿಗೆ, ಭಾರತದ ಸೈನಿಕರೊಂದಿಗೆ, ಭಯೋತ್ಪಾದಕರ ವಿರುದ್ಧ ಸಮರ ಸಾರೋಣ. ಭಯೋತ್ಪಾದಕರ ವಿರುದ್ಧ ಈಗ ನಮ್ಮ ಮಹೇಶ್ ರೆಡ್ಡಿ ವಂದನಾರ್ಪಣೆ ಎರಡು ಮಾತಲ್ಲಿ. ಇವತ್ತಿನ ಜನಾಕ್ರೋಶ ಯಾತ್ರೆಯ ನಿಜವಾಗ್ಲೂ ಅದ್ದೂರಿ ರೀತಿಯಿಂದ ನಾವು ರ್ಯಾಲಿಯನ್ನು ಮಾಡಬೇಕಾಗಿತ್ತು. ಆದರೆ ನಿನ್ನೆ ಆಗಿರ್ತಕ್ಕಂಥ ಘಟನೆ ಸಲುವಾಗಿ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿದ್ರೂ ಸಹ ಇಷ್ಟೊಂದು ಜನ ಬಂದು ಇಲ್ಲಿ ಸೇರಿ ಈ ಯಾತ್ರೆಯನ್ನು ಬಿಸಿಲನ್ನು ಲೆಕ್ಕಿಸದೆ ಈ ಯಾತ್ರೆ ಸಕ್ಸಸ್ ಮಾಡಿದ್ದಕ್ಕೆ ಎಲ್ಲ ಕಾರ್ಯಕರ್ತ ಮಿತ್ರರಿಗೂ, ಮುಖಂಡರಿಗೂ, ಅಧ್ಯಕ್ಷರಿಗೂ, ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟೊಂದು ಉರಿ ಬಿಸಿಲಿದ್ರೂ ಕೂಡ ಇಷ್ಟೊಂದು ಸಮಯ ಕೊಟ್ಟು ಇಲ್ಲಿ ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿಸಿದಂತ ರಾಜ್ಯಾಧ್ಯಕ್ಷರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೂ, ನಮ್ಮ ಯಾತ್ರೆಯನ್ನ ಎಲ್ಲ ಜನರಿಗೂ ತಲುಪಿಸಿದ್ದಕ್ಕೆ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಪೊಲೀಸ್ ಸಿಬ್ಬಂದಿಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಈ ಯಾತ್ರೆಯನ್ನು ಸಕ್ಸಸ್ ಮಾಡೋದಕ್ಕೆ ಮತ್ತೊಂದು ಸರ್ತಿ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್.